ಏನೋ ಅಂದಂಗಾತು. ಗೌಡ್ರ ಕರ್ಯಾಕತ್ತೀನ್ರಿ. ನಾ ಮುಂದಿದ್ದಾಗ ಕಿಮ್ಮತ್ ಕೊಟ್ಟು ಕರೆಯಂಗಿಲ್ಲ, ಇನ್ನು ಹಿಂದಿದ್ದಾಗ ಏನು ಕಿಮ್ಮತ್ ಕೊಟ್ಟು ಕರಿತೀವೋ. ಹಾಂ, ಹೋದ ಕೆಲಸ ಏನಾಯ್ತಾ? ಸಕ್ಸಸ್ ರೀ ಗೌಡ್ರ. ತಂದೇನು ನಂಬರ? ಅವಳು ಸ್ವಿಚ್ ಆಫ್ ಇಟ್ಟಿದ್ರೆ ಮತ್ತೆ ಸಿಮ್ ಚೇಂಜ್ ಮಾಡಿದ್ರು ತೊಗೊಂಬಂದ್ರಿ ನಾ. ಹೇಳ. 9743661668. ಏಯ್, ಕನ್ನಡದಾಗ ಹೇಳಲೇ. ಯಪ್ಪ ಗೌಡಗೆ ಇಂಗ್ಲೀಷ್ ಬರಂಗೆ ಕಾಣಂಗಿಲ್ಲ. 97441188. ಏನಲೇ ಇಂಗ್ಲೀಷ್ನಾಗ ಕೇಳೋಣ ಸಿಗಸಂತಿ, ಕನ್ನಡದಾಗ ಕೇಳೋಣ ಹಾರಂತಿ. ಬರೀ ಸಿಗಸವು ಹಾರವು ಇವಾದವನ ಅನ್ಸುತ್ತೆ ಅವಾಗ. ಹಲೋ, ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರ್ಮರಾಜ ತಾನೇ? ಹೌದು. ಹಾಗೇನಿಲ್ಲ, ತಾವು ಊರಿಗೆ ಬಂದಿರಂತ ಕೇಳ್ಪಟ್ಟೆ, ಅದಕ್ಕೆ ಫೋನ್ ಮಾಡಿದ್ದೆ. ಹೌದು, ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು. ಖಂಡಿತ ಬರ್ತೀರಿ ತಾನೇ? ಖಂಡಿತ ಬರಬೇಕು. ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ, ಕೊಟ್ಟ ಮೇಲೆ ಬರೆದಿದ್ರೆ ಬಿಟ್ಟವನು ಅಲ್ಲ. ಹಾಂ, ಬೇಗ ಬಂದ್ಬಿಡಿ, ನಾವು ನಿಮ್ಮ ದಾರಿ ಕಾಯ್ತಾ ಇರ್ತೀವಿ. ಬೇಟೆಗಾರ ಬೇಟೆನ ಹುಡ್ಕೊಂಡು ಹೋಗೋದು ಜಗದ ನೇಮ, ಆದ್ರೆ ಬೇಟೆನೇ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಈ ಶ್ರೀಕಾಂತ್ ಗೌಡನ ನಿಯಮ. ಏ ಕರ್ಮರಾಜ, ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನಿನ್ನ ತಿಥಿ ಮಾಡಿಸ್ಕೊಳ್ಳಕ್ಕೆ. ನೀ ಬಾಯ್ಲೆ ಎಲ್ಲಿ ಹೊಂಟಿ? ಏನೋ ಬಾ 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 ಅಂದ್ರಲ್ಲ ಕರ್ಕೊಂಬರಕ್ ಹೊಂಟೇನ್ರಿ ಅವನ. ಬೆಟ್ಟಿ ಕುಳಿಗೊಂದು ಆಳ್ ತಂದಿಟ್ಟಿದೆಯಲ್ಲ. ಅವ್ರಿಶ್ರೀ ಹಾ, ಇಲ್ಲೇ ಬಚ್ಚಲಾಗ ಎಮ್ಮಿ ಮೈ ತೊಳಕದಾನ್ರಿ ಮಗಾರಿ. ಬೋಗಾನ್ಯಾಗ ತೊಳಿ ಅಂತ ಅವಂಗ. ಗೌಡ್ರ ನೀವು ಮಾಡ್ತಿರೋ ನಾ ಮಾಡ್ಲಿ ಅವಂಗ. ಏನಲ್ಲೇ ತಾಕೀತ್ ಮಾಡ್ರಿ ಅವಂಗ. ಯಾಕೆ? ಬರೀ ಹೆಣ್ಣಾಳುಗಳು ಭಾಳ ಕಡ್ಸಾಕತ್ತಾನ್ರಿ, ಕಸಕ್ ಬಂದವ್ರನ್ರಿ. ಗೆರಿ ಮುಟ್ಟಬೇಕು ಅತ್ತಾನ್ರಿ, ಹಿಂದ್ ಕಾಲು ಹಿಡಿದು ಜಗ್ತಾನ್ರಿ ಅವ್ರು. ಆಯ್ತಾ, ಅವಾಗ ಹೇಳ್ತಾನೆ, ಕೊಟ್ಟು ಕಳ್ಸೋಗ. ಗೌರೀಶ, ಏ ಗೌರಿ, ಗೌರೀಶ, ಏ ಗೌರೀಶ. ಗುಡ್ ಮಾರ್ನಿಂಗ್ ಸರ್. ಏನು ಮಾಡಕತ್ತಿದ್ದೆ ಒಳಗ? ಒಳಗೆಲ್ಲ ದನ ತೊಗೊಂಬಂದಿನ್ರಿ, ಅವನ್ನೆಲ್ಲ ಗೂಟಕ್ಕೆ ಕಟ್ಟಕತ್ತಿದ್ದೆ. ಎಲ್ಲ ತಂದು ನಾನು ಖಾಲಿ ಕಟ್ಟಬೇಕಿತ್ತಲ್ಲ. ಅಯ್ಯೋ, ನಾನು ಮರ್ತ ಬಿಟ್ಟಿಲ್ಲ. ಏಯ್ ಬಾಯ್ಲೆ, ಈಗ ನಮ್ಮ ಮನೆಗೆ ಕರ್ಮರಾಜ ಅಂತ ಒಬ್ರು ಅತಿಥಿ ಬರ್ತಾ ಇದ್ದಾರೆ. ಅವನು ಸಣ್ಣ ಕಡ್ದು ಮಜ್ಜಿಗೆ ಕುಡಿದ್ಬಿಡು ನಾನು. ಏ, ನಮ್ಮ ಮನೆ ಅತಿಥಿ ಅಲ್ಲಿ ಅವ. ಓ, ತಿಥಿಗಳನ್ರಿ. ಹಾಂ, ಅವ್ನು ಬಂದ ತಕ್ಷಣ ಕೂಡೋದಕ್ಕೆ ಚೇರ್ ಹಾಕು, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡು, ಹಾಗೆ ಕುಡಿಯೋದಕ್ಕೆ ಚಾಯ್ ವ್ಯವಸ್ಥೆ ಕೂಡ ಮಾಡು. ಯಪ್ಪ, ಇದು ಮೂರು ನಾವು ಒಬ್ಬನ ಮಾಡ್ಬೇಕನ್ರಿ? ಹಾಂ, ನಾನೊಬ್ಬನ ಕರ್ಕೊಲ್ಲಿ ಕೂತ ನೋಡಿ. ಬ್ಯಾಬಿಡ್ರಿ, ಅಲ್ಲೇ ಇರಲಿ, ಅವ್ನು ಕರೆಕ್ಟ್ ಅದ. ನಾನು ಇಲ್ಲೇ ಒಳಗಡೆ ಇರ್ತೀನಿ, ಬಂದ ತಕ್ಷಣ ಕರೆ. ಲಘು ಬಂದ್ಬಿಡ್ರಿ ಹಂಗಾರೆ. ಪುಷ್ಪ ಪುಷ್ಪ ಅನ್ಬೇಕು ಮಗನ. ಏ ಪುಷ್ಪ ಆದ್ರ ಕ್ರಾಂತಿಲೇ, ಈ ಕ್ರಾಂತಿ ಅಪ್ಪಾಜಿ ಯಾರ ಮಗ? ನಮ್ಮ ಅಪ್ಪನ ಮಗ. ನಮಸ್ಕಾರ. ಅಪ್ಪನ ಮಗ, ಊರ ಮಗ. ಹೇಳಿ ತಾಕಾಗಿ ಹೋತಪ್ಪ ಒಟ್ಟ ಪಂಚಾಯತ್ಯಾಗ ಆರೈಸಿ ಬಂದಾನ ಒಟ್ಟು ಊರ ಅಳಗಲ್ ಹಿಡಿದು ಇದನ್ನ ಉದ್ದಾರ ಮದೆ ಅಂತವ ಅಮ್ಮ ಆರಾಮದಾನಿಲ್ಲ. ಯಪ್ಪ, ಇಟ್ಟು ಬಾಯಿ ಸಡ್ಲು ಬಿಟ್ಟು ಮಾತಾಡ್ತಾರ ಅಂದ್ಮೇಲೆ ಇವ ಕರ್ಮರಾಜ ಆಗಿರ್ಬೇಕು. ನಮಸ್ಕಾರ. ನೋಡ್ರಿ, ನಿಮ್ಮ ಬಗ್ಗೆ ಎಲ್ಲ ಹೇಳ್ಯಾರ. ನಾನು ನಿಮ್ಗೆ ಹೇಳ್ಬಾರ್ದನ, ನಿಮ್ಗೆ ಮೂರು ಮಾಡಂದ್ರ ಮಾಡಿ ತೋರಿಸ್ಬೇಕು. ನಾನು ಏನಾರ ಮಾದಿ ಹೋ ಮರ, ನೀ ಹಿಂಗಾಗಿ ಗೆರಿ ಮುತ್ತಾಕ್ ಹೋಗುದ್ ನೀ.
ಗೌಡ ಸ್ನೇಹಿತ ಕರ್ಮರಾಜ ಅಂತ. ಯಪ್ಪ ಅವ ಬರ್ತಾನ ಕರಮ್ಮ, ಇವು ಬರ್ತಾನ ಕರಮ್ಮ, ಒಟ್ಟು 8 ಮಂದಿ ಕರಮ್ಗಳು ಬಂದ್ರು ಮನೆ. ಒಳ್ಳೆ ಕರ್ಮರಾಜ. ಬಿಡೋ ಮಾರ, 8 ಮಂದಿ ಕರಮ್ಗಳು ನಡಿ ನಡಿ ಹೊರಗ. ಅಲ್ಲ ಏನ್ ಹೇಳಿದ್ರು ನನಗೆ ಹೇಳಿದ್ದೆ, ಕರ್ಮರಾಜ ಬರ್ತಾರೋ ಚೇರ ಕೂರ್ಸಂತ ಹೇಳಿದ್ರು. ಕೂಡ್ರಿಸಿ ನಾನು ಎಲ್ಲಿ ಅಲ್ಲಿ ನೋಡ್ರಿ ಇಸ್ಮಾಯಿಲ್ ಹೇಳ್ತಾನೆ. ಇದಾವೆ ಒಳ್ಳೆ ಮುನ್ನಡೆ ಬಗ್ಗೆ. ಈ ಮಂಗಿರ ಮಗ ನಿಮಗೂ ಗೊತ್ತಿಲ್ಲ ಇಲ್ಲ, ನೀವು ಯಾವಾಗ ರಿಕಾರ್ಡ್ ಎಲ್ಲ ಒಂದು ಪುಷ್ಪ ಅಂತ ಬಂದಿವ ಪುಟ ಅಂದಾಗ ಗೊತ್ತಾಗೈತೆ ನಿಮ್ಮ ಗಾಡಿ ಹಾಕಂದ್ರಿ ನಿನ್ ಹಿಡ್ದವ್ರು ಹಂಗ ಬಂದೆ. ಅಲ್ಲ ಅಲ್ಲಿ ಹೋಗೋರು ತರೋದು ಕರು ಕುಡಿಸೋದು ಮಾತ್ರ ಬಡಿಯೋದ ಮೊದಲ ಕೇಳಬೇಕಿತ್ತಲ್ಲ ಯಾರು ಏನು ಅಂತ ಹೇಳಿ. ಯಾವ್ದೇ ನೀನ ಕುಂದ್ರ ಅಂದಿ ತುಟ್ಟಿ ಮತ್ತ ನೀರ್ ತಂದ ನನ್ನ ಮೇಲೆ ಕುಡ್ದು ಮತ್ತ ಅವಾಯ್ ಮಾತಲೇ ತಕ್ಕಳೆ ಅದ್ರ ಸಂಬಂಧ ನೀನು ಹಾಕಿಕೊಡಂಗಿಲ್ಲ ನಾವು. ಅಲ್ಲ ಯಾರಪ್ಪ ನೀನು? ಮಾಮ ನಿನಗೂ ಗೊತ್ತಾಗಲಿಲ್ಲ. ಇಲ್ಲ ಮಾಮ ಹರಿಬಾ ಮಾಮ ಮಮ್ಮಿಗೆ ಫೋನ್ ಮಾಡಿದ್ದೆ ಆತ ಮತ್ತ ತಿಲಿಪಿಕ್ ಅಂತ ನನಗೆ ಮದುವೆ ಮಾತು ನಂದು ಆತಲ್ಲ. ಓಹೋ ಹೋ ಹೋ ನಮ್ಮ ಅತ್ತಿ ಮಗ ಹರಿಬಾಬು. ಹ್ಞೂ ಅದ ಬಾಬು. ಯಾ ಸಣ್ಣವಿದ್ದಾಗ ನೋಡಿದೆ. ಇರ್ಲಿ ಬಿಡ, ಅತ್ತೆ ಆರಾಮದಾಳಿಲ್ಲ? ಆಕಿಗೇನು ದಾದ 4 ರೊಟ್ಟಿ ತಿತ್ತಾಳ, ಕತ್ತೆ ಕೂತ್ ಮಾತು ಹೇಳ್ತಾಳ. ಈಗ ಅಂಕರು ಬತ್ಯಾರ್ದ ಪ್ರೀ ಮಾದ್ಯಾರ ಬರೀ ಊರು ಅಡ್ಡಾತತ್ತೆ ಹೆಣ ಎತ್ಲೆ ಅದು. ನನ್ನ ಮದುವೆ ತಿಂತಿನ ಇಲ್ಲ ಆಕಿಗೆ. ನಾನು ಇದೀನಲ್ಲ ನಿನ್ನ ಮದುವೆ ಮಾಡೋದು. ಆತ ನೀ ಮದುವೆ ಮಾತಾಡ್ತಾವ ಅಪ್ಪಾರಿ ಬತ್ತಾರ್ದ ಗೊತ್ತ ಇಲ್ಲಿ ಕಳ್ತಾಳ. ಒಳ್ಳೆ ಹೋಗಾಕ ಬತ್ತಾಡ್ತಂತ ಗೊತ್ತಿಲ್ಲ ಆಕಿ. ಏ ಗೌರೀಶ, ನನ್ನ ಅಳಿಯ. ಹೌದ್ರಾ, ಭಾಳ ಚಲೋ ಮಾಡಿ ನಮಸ್ಕಾರ ರೀ. ಏ ಕೂತ ಕೂತ ಶ್ರೀ ಸರ್ ಅವ್ನು ಸ್ವಲ್ಪ ಬ್ರಿಟಿಷ್ ನೋಡ್ರಿ, ಅದೆಲ್ಲ ಹಿಂಗ ಮಾಡಕತ್ತಾರ. ಅವಂಗ ಹುರುಕ್ ಹತ್ಯಾವ ಹುರುಕ್ ಪಾವ್ ಕೆಟ್ಟ ಗೊಬ್ಬರ ಎದ್ದು ಹುರ್ಕಲ್ಲ ಹಳೇದು ಪುತ್ತ ತಾಯಿಲದು. ಏನದು? ಪುತ್ತ ಪತ್ತನ್ ತಾಯಿಲ್ಲ. ಅಲಾಪುತ್ಯ. ಆಯ್ತು ಬಿಡು, ದೂರದ ಪ್ರಯಾಣ ಬೇಸತ್ ಬಂದಿರಬೇಕು. ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬ ಹೋಗು. ಸ್ಥಾನ ಅಂದ್ರೆ ಏನು ಮಾಮ? ಏ ಜಳಕಲೇ ಜಳಕ. ಯಾ ಮರ ಹುತ್ತದೆ ತ್ಯಾನ್ಯಾದಿ ಹತ್ರ ಬೇದಿ ಒತ್ತಿಗೆ ಅನ್ನ ತಿತ್ತಿಲ್ಲಿ ಬುದ್ಧ ಐತ ದೇವತ ಜಾಕ ಮಾತಾರನು ಪಾಪ ದೇವತ ಜಾಕ ಮಾತಾರು. ದೇವತ ಜಾಕ ಮಾತಾಡ್ಬಾರ್ದು. ಅದು ತಾಪನ್ನ ತಿಕ್ಕೊಂಡ ತೊಗಲ್ನ ತಗೊಂಡೋಕತ್ತದು. ದಿನ ತಿಕ್ಕೊಂಡ ತೊಗಲ್ ತಗೊಂಡೋಕತ್ತ. ಮತ್ ದಿನ ತೊಳ್ಕೊಂಡ ಮೌಲಾದ ಏ ಜಳಕ ಪಳಕ ಮಾದಂದಿ ತುಮ್ಮನ ಹೋಯ್ ಬದಾವ. ನಾವು ಅಮಾಸಿಗೆ ಉಣ್ಣಕ್ಕೆ ಅತ್ತ ಜಳಕ ಮಾದಾರ ನಾವು. ಮತ್ತೆ ಅತ್ತನ ಮತ್ತ ದೇವತ ಜಳಕ ಮಾದಕ ಅದೇನು ಊತನ ಮತ್ತೆ ಊತ ಪಾತ ಬ್ಯಾನು ವಾತಸ್ತ ತಿನ್ನರಿ ಅಗ್ರಹಿಸ್ತಾರ ಯಗ್ಬೂರ್ಜರ್ ಮಾಡಿರೇನು? ಏ ಊರಾಗ ಜಾತ್ರೆ ಐತೆ, ಮನೆಯಾಗ ಪಂಚ ಪಕ್ವಾನ ಐತೆ, ಹೋಗಲೇ. ಪಂಚ ಪಕ್ವಾನ ತಿಲಿಪಿ ಎಲ್ಲದಳ ಏನೋ ತಕ್ಳ ಅಮ್ಮ ತಿಲಿಪಿ ಫೋನ್ ಅಂಡಾಡಕತ್ತಾಳ. ಎಷ್ಟೋ ತನಕ ಹೇಳಬೇಕು ಅದೇ. ಎಲ್ಲಿ ಅವ್ರು ಬಂದಿರಿ? ನಿಮ್ಮ ಹಳೆ ಅಂದಲ್ಲಿ ತುರ್ತುರೆ ಇಲ್ಲ ತಲಿತ್ರ ಹತ್ತಾನ ಬಂದಾನ ಹಿಡಿದು. ಏನ್ರಿ ಇದು? ಅವ್ನು ಬ್ಯಾಡ್ ಬಿಡ್ರಿ, ಕ್ಯಾನ್ಸಲ್ ಮಾಡ್ರಿ ಅವ್ನ. ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನ ಮರ್ತು ಬಿಟ್ಟೆ. ಏ ಗೌರೀಶ, ಒಂದು ಚೇರ್ ಹಾಕೋ. ಅವನು ಮುಗೀತು, ಇವಂದು ಚಾಲು. ಈಗ ಬಾರೋ ಕುಂಡ್ರೋ. ಏ ಚೇರ್ ಸರಿ ಹಾಕಪ್ಪ ಅದನ್ನ. ಇನ್ನೂ ಸರಿಯಾಗಿ ಕುಂಡ್ರೋ. ಚೇರ್ ಸರಿ ಹಾಕು. ಆ ರೀತಿ ಹಾಕಿದ್ರೆ ಹಾಕಿ ಕೂತ್ಕೋಬೇಕು. ಏ ಇನ್ನು ಹೆಂಗಾಗ್ತಾರೋ? ಬಾರೋ ಕುಂಡ್ರ ಬಾ. 4 ಮೂಲೆ ಅದಾವ, 4 ಮೂಲೆಯಾಗ ಯಾವ ಗಾವತ್ತಲ್ಲಿ ಕೂತ್ ಬಿಡು ಬಾ. ಈ ಕಡೆ ನಡಬಾರ ಕೂತ್ ಬಿಡು. ಕರೆಂಟ್ ಹಿಡಿದು ಮಂಗ್ಯ ಸತ್ತದ ಪಟ್ಟಿ ಎತ್ತು ಬಿಡ್ತು. ಹೋಲಿ ಹೋಗೋತ ಕಡೆ. ಅಲ್ಲ, ಆ ಮೂಲೆಯಲ್ಲಿ ಕೂತ್ರೆ ಏನಾಗುತ್ತೆ? ಅದು ನಿಮಗೆ ಗೊತ್ತಾಗುತ್ತೆ.
ಇಷ್ಟೆಲ್ಲ ಮಾತಾಡ್ತಿಲ್ಲ, ನೀ ಏನು ಕಲ್ತಿ? ಡಿಗ್ರಿ ಮುಗಿಸಿ MBBS ಕಲಿಯಲು ಹೋಗ್ತಾ ಇದ್ದೇನೆ. ಅದಕ್ಕೆ ನನ್ನ ಮುಂದೆ ಡಿಗ್ರಿ ತೋರ್ಸತ್ತ ನೀವು. ಡಿಗ್ರಿ ಅಂದ್ರೆ ಹೌ ಮಚ್? ಏನು? ಮುಗಿಸಿ MBBS ಕಲಿಯಲು ಹೋಗ್ತಾ ಇದ್ದೇನೆ. ಓ ಎಮ್ಮಿ ಬೆಳ್ಸಕ್ ಹೋಗತ್ತೆ ಈಗ? ಊರು ಓಡಾಡ್ತಿ ಬ್ಯಾಗ್ ಹಾಕೊಂಡು. MBBS ಅಂದ್ರೆ ಡಾಕ್ಟರ್. ಎಮ್ಮಿ ಬೋಳ್ಸೋದು ಡಾಕ್ಟ್ರ? MBBS ಅಂದ್ರೆ ಇಂಜೆಕ್ಷನ್ ಮಾಡ್ತಾರಲ್ಲ, ಓ ಡಾಕ್ಟರ್ ನಾನು. ಎಮ್ಮಿ ಬೋಳ್ಸೋರು ಡಾಕ್ಟರ್ ಹಾಕ ನಮ್ಮ ಕಡೆ 108 ಮಂದಿ ಕಲ್ಯಾರ ಸೈತಿ ಬೋಳಿಸ್ತಾರೆ ಚಂದ. ನೀ ಹೆಂಗೆ ಕಲ್ತು ಬಿಡೋ? ಒಂದು ಕೂದಲು ಅವನ ಕಿತ್ತಿ 6 ತಿಂಗಳು ಬಿಡಂತ ಏನು ಸುದ್ದಿ? ನೋ ಚೇರ್ ಸರಿ ಹಾಕೋ, ತಲೆ ಹರಟೆ ಬಿಟ್ಟು. ಇದ್ರಾಗ ಏನು ಕುಂಡ್ರಾಕ ಬರ? ಅಲ್ಲೋ ನೀ ಕುರ್ಚಿ ಮೇಲೆ ಕುಂಡ್ರಾಕ ಬರವಲ್ತ, ಇನ್ನು ಡಾಕ್ಟರ್ ಹೆಂಗಾಗ ನಿನ್ನ? ಹಾಗಾದ್ರೆ ನೀ ಕೂತ್ ತೋರಿಸಿ ನೋಡೋಣ. ಇದ್ರಾಗ ಏನು ದೊಡ್ಡ ವಿಷಯ? ಅಲ್ಲಲೇ ಗೌರ್ಯ, ಗೋರಿ ಮನೆಗೆ ಬಂದ ಅತಿಥಿಗಳನ್ನ ಗೋಳ ಮಾಡೋರ್ಗು ತಂದುಕೊಳ್ಳೋಕೆ ಕರಗಂಗಿಲ್ಲನ? ಇಲ್ರಿ, ಅವರು ತಿಥಿಗಳೇನಂದ್ರೆ ಅವ್ನು ಪುತ ಕುಂತಾನಪ್ಪ, ಒರೆಸ್ಕೊಡಂದ್ರೆ ಒರೆಸಾಕತ್ತಿದ್ದೆ. ಹಂಗೆ ಕೂತ ಇದು ಕಂಫರ್ಟ್ ಹಾಕಿನಲ್ರಿ, ಅದ್ರ ಸಂಬಂಧ ವಾಸನೆ ಹೋಗ್ಬಾರ್ದು, ಅದಕ್ಕೆ ಹಿಂಗೆ ಇರ್ಲಿ ಬಿಡು. ಬಿಟ್ಟಿದ್ದು. ಒಳಗಡೆ ತಂಗಿ ಇದ್ದಾಳೆ, ಹ್ಞೂ ರೀ. ಒಂದು ಕಪ್ ಬಿಸಿ ಬಿಸಿ ಟೀ ಮಾಡ್ಸ್ಕೊಂಬವು. ನನಗೆ ಟೀ ಬ್ಯಾಡ್ರಿ, ಈಗ ಜಸ್ಟ್ ಊಟ ಮಾಡೇ ಬಂದೀನಿ ನಾನು. ನೋಡಿ ನನ್ನ ಬಗ್ಗೆ ಎಷ್ಟು ದೊಡ್ಡರು ವಿಚಾರ ಮಾಡ್ತಾರೆ. ಅದಕ್ಕೆ ದೊಡ್ಡದ ಸಣ್ಣದ ಏ ನಿನಗಲ್ಲೋಲೆ, ಮತ್ತೆ ಯಾರಿಗ ಅಲೆ? ತಂಗಿ ಶಿಲ್ಪ ಅಂದ್ರಲ್ಲ, ಯಾರು? ನನ್ನ ತಂಗಿರಿ. ಹೌದಾ? ಹೌದು. ನೋಡಕ್ಕೆ ಸುಂದರವಾಗಿರಬಹುದಲ್ಲ? ಒಂದ್ರ ಸದಾಳ್ರಿ, ನಾ ಹೆಂಗದನಲ್ರಿ, ನಮ್ಮ ತಂಗಿ ಹಂಗದ. ನಾವು ಮಂದಿ ಮನೆಗೆ ಹೋಗ್ತೀವಿ, ಆದ್ರೆ ಇಷ್ಟು ತಳಕ ಕೈ ಹಾಕಿ ಅಂತ ಕೇಳಂಗಿಲ್ಲ. ಚಾ ಕೊಟ್ರೆ ಚಾ ಕುಡಿತೀವಿ, ಉಪ್ಪಿಟ್ಟು ಕೊಟ್ರೆ ಉಪ್ಪಿಟ್ಟು ತಿಂತೀವಿ, ಮುಚ್ಚಿಕೊಂಡು ಸೈಲೆಂಟಾಗಿ ಸೈಡಾಗಿ ಬರ್ತೀವಿ. ಗೌರೀಶ, ಏ ಗೌರೀಶ, ದೊಡ್ಡವ್ರಿಗೆಲ್ಲ ಫೋನ್ ಹಚ್ಚಿ ಹೇಳ್ಬಿಡ್ರಿ. ಯಾಕೋ ಸಿಲಿಂಡರ್ ಪೂರ್ತಿ ಆಗಿಬಿಟ್ಟತ್ರಿ. ಏ ಏನು ಮಾದವ್ರಗತ್ಲೆ ಹೇಳಕತ್ತಿಲ್ಲ. ನಿಮ್ಮ ಹೊತ್ತಾಗ ಆ ತಿಥಿಗಳ ಮುಂದೆ ಹೆಂಗೆ ಅಸಹ್ಯ ಆಗತ್ತೆ ರೀ ಅದು. ಅದಕ್ಕೆ ಸಾವಕಾಶ ನಿಮಗೆ ಹೇಳಿದೆ. ಅದಕ್ಕೆ ನೀವು ಚಾ ಮಾಡ್ಕೊಂಬ ಅಂತ ಹೇಳಿದ್ರಲ್ಲ, ಚಾ ಹೆಂಗೆ ಮಾಡೋದಪ್ಪ ಅಂತ ವಿಚಾರ ಮಾಡಕತ್ತ. ಮೇಲೆ ಒಂದು ಹಳೆ ಸ್ಟೋ ಇತ್ತಲ್ಲ, ಅದನ್ನು ತೊಗೊಂಡು ಇನ್ನೇನು ಹವಾ ಹೊಡಿಬೇಕು ಅನ್ನೋದಕ್ಕೆ ಅದ್ರ ವಯಸ್ಸರಿ ನನ್ನ ಮಂಗ್ಯನ ಮಗ ಹರಿದಾನ್ರಿ. ಅದಕ್ಕೆ ಬಿಡ್ಲಿಲ್ಲ ಮಗ, ಪ್ಲಾಸ್ಟಿಕ್ ತೊಗೊಂಡು ಪಾಟ್ನ ಬಡ್ದೆ ಪುಕ್ಕನ ಆಯ್ತು. ಅವರ ಚಾರಾಡಿ ಅವರ ಚಾರಾಡಿ ಅವರ ಅವರ ಚಾರಾಡಿ ಬಂದ್ರು ಅವರ ಬಂದ್ರು. ಅಣ್ಣ ಟೀ. ನನಗಲ್ಲಮ್ಮ, ಹೇ, ನಾವಲ್ಲಿ ಬೋರ್ಮಿಟಾ ಡ್ರಿಂಕ್ಸ್ ಮಾಡ್ತೀನಿ, ನಿಮ್ಗೆ ಗೊತ್ತಲ್ಲ. ಮತ್ ಯಾರ್ಗನ? ನೋಡಮ್ಮ, ಅಲ್ಲಿ ಕೊಡಮ್ಮ. ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಹರೆಯದಾರ ಮನೆ ಬಾಗಿಲ ತಂಗಿ ತಂಗಿ ಅಂತ ಹೇಳ್ತಾ ಇದ್ರಲ್ಲ, ತಂಗಿ ಅಂದ್ರೆ ಇವ್ರೇನು? ಇಲ್ಲ, ಅವ್ರ ಆಯ್ಕೆ ನಮ್ಮವಕ್ಕೆ. ಮೇಡಮ್ ನಮಸ್ಕಾರ. ಸರ್ ಇಲ್ಲೇ ಮಾಡ್ರಿ, ಇಲ್ಲೇ ಮಾಡ್ರಿ. ಅಲ್ಲಿ ಹೋಗಬೇಕಲ್ಲ ಸರ್, ನಮಸ್ಕಾರ ಅಂತಂದು. ಎಲ್ಲೋರು ಹುರಿದು ಬೀಜಗಳು ಬರ್ತಿರೋ, ಹುರಿದು ಬೀಜಗಳು ಸಿಡಿದು ಬೀಜದ ನೀವು. ಸುಮ್ ಚಾ ಕುಡಿಬೇಕು, ಸೃಷ್ಟಿ ಸೌಂದರ್ಯ ನೋಡ್ತೀವಿ. ಅಯ್ಯೋ ಹುಚ್ಚಪ್ಪ ಕೋತಂಬ್ರಿ. ಕರೆ ಚಾ ಕುಡಿಯಕತ್ತ ನೀವು. ನಮ್ಗಿನ್ನೂ ಬಂದೇ ನೀವು ಚಾ ಕುಡಿಯಕತ್ತ. ಏ ಗೌರೀಶ, ಭಾಳ ಹೋಗ್ಯಾರ ಅವ್ರು. ಈ ಕಾಪಿನ ಶಿಲ್ಪ ಅವರೇ ಮಾಡಿದ್ದೇನೋ? ಇಲ್ಲ, ಅವ್ರ ರಾಯ ಮಾಡ ಸರ. ಎಷ್ಟು ಬಟ್ ಹಾಕಿ ವಾಂತಿ ಮಾಡಿ ಹೊರಗೆ ಬರಲ್ಲ ಅದು. ಬೆವಿಕಾಕ ಜೋಡಿ ಟೂಟೆಗನ ಹೆಂಗ ಡಕ 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 ಇರೋದು ಅದು. ಮೇಡಮ್, ಈ ಕಾಪಿಯನ್ನ ನೀವು ತಾನೇ ಮಾಡಿದ್ದು? ಇಲ್ಲೋ ಮರೆ, ನಾ ಮಾಡಿದ್ದೋ ಮರೆ. ಹೇಳಿ ಮೇಡಮ್. ಕಾಫಿನ ನಾನೇ ಮಾಡಿದ್ದೆ. ವಾವ್, ಕಾಫಿ ನೋಡಿದ್ರೆ ತುಂಬಾ ಬೊಂಬಾಟಾಗಿ ಕಾಣ್ತಾ ಇದೆ, ತುಂಬಾ ಸ್ವೀಟ್ ಇದೆ. ಒಟ್ಟಾರೆ ಕಾಫಿ ಕುಡ್ಕೊಂಡು ಇವತ್ತಿ ಮನೆಯಲ್ಲೇ ಇರ್ಬೇಕಂತ ಅನಿಸ್ತಾ ಇದೆ. ಪುಣ್ಯ ನಮ್ಮದು. ಮಕ್ಕೋಬೇಕು ಅಂದಿದ್ವಿ, ಹಿಂಗೆ ಒಳಗೆ ಲೆಫ್ಟ್ ಹೊಳಿದ್ರೆ ಅಲ್ಲಿದೆ ಐತಿ ಬಿಡು. ಅಲ್ಲಿ ಹೋಗಿ ಇಟ್ಟು ಬಂದ್ಬಿಡು, ಯಾಕಂದ್ರೆ ತಿಂದು ಋಣ ತೀರಿಸ್ಬೇಕಲ್ಲಪ್ಪ.
ಎಲ್ಯಾವ ಗಂಟು ಬಿದ್ದೋ ಇವ ಇಬ್ರು ಏನೋ ತಾಪೆ ತುದಾಕ್ತಿದ್ರು ಏನೋ ಭತ್ತ ದೀಪಾಕತ್ತಿದ್ರು ಅವ್ರಿಬ್ರು ಭತ್ತ ಚೀಪಾಕತ್ತಿದ್ರು ಅದನ್ನ ತಗೊಂಡು ನಿನಗೇನು ಆಗ್ಬೇಕಾಯ್ತು ಪಾಪ ಸುಂದರವಾದ ಗೌಡ್ರು ಟೆನ್ಷನ್ದಾಗ ನಿಂಗೆ ಏನು ಹೇಳ್ಯಾರ ಏನ್ ಹೇಳ್ತಾಳ ರೊಕ್ಕಿಲ್ಲ ತುಮ್ಮನ ಕುಂದ್ರತ್ ಹೇಳ್ಯಾರ ಅಟ್ ಮಾಡಾಗ ಏನಲ್ಲೇ ಇವ್ರಿಬ್ರು ಏನ ಮಾಡಿದ್ರು ನೋದ್ಕೋತ ತುಂಬ ಕುಂದ್ರಾಕ ಖರ್ಚಿದ್ರಿ ಅಲ್ಲೇ ನೀವರ ತರ ನಾನು ಅವಳೆ ಬಾಂಧವ ಅಲ್ಕತ್ರ ಅಂದೆ ಏ ಯಾರಿಗೋ ತಕ್ಕಳ ನಿನಗವು ಶಬಾಷು ಕುಂಡ್ರು ಹೋತ್ಸಪ್ಪ ಬಾಂದಿವ ಏ ಮತ್ತೆಯಪ್ಪ ಮೇಡಮ್ ನಡಿ ಸಾಕು ನಡಿ ಯಪ್ಪ ಎಷ್ಟು ಸಲ ಚಾ ಕುಡಿತೀವಿ ಒಮ್ಮರೆ ನಡ್ಡಿ ಏ ನಡಿಯೋ ಏ ನಡಿಯೋ ಏ ನಡಿಯೋ ಏ ನಡಿಯೋ ನಡಿಯೋ ಏ ನಡಿಯೋ ಇದಕ್ಕೆ ಹೆಡ್ ಮಸಾಜ್ ಅಂತಾರೆ ಅಲ್ಲ ಕಳ್ಸಾಕ ಕುಂತಿಯಲ್ಲ ಅವ್ರನ್ನ ಅವ್ರು ಅರ್ಜೆಂಟ್ ಹೋಗ್ಬೇಕಂತ್ರಿ ಎದಕ್ಕೆ ಅವ್ರದ್ದೇನೋ ಮೀಟಿಂಗ್ ಐತಂತ ಎದ್ರ ಮೆಟ್ಟಿಗೆ ಎಮ್ಮಿ ಬಳಸೋದು ನೋಡಿ ನೀವು ನಾವು ಕರೆದಿದ್ದಕ್ಕೆ ಬಂದಿದ್ದು ತುಂಬ ಸಂತೋಷವಾಯಿತು ಈ ದಿನ ರಕ್ಷಾಬಂಧನ ಈ ರಕ್ಷಾಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟುಹಬ್ಬ ಕೂಡ ಇದೆ ಹೌದಾ ಹೌದು ತುಂಬ ಸಂತೋಷ ಗೌಡ್ರೆ ಆ ಹುಟ್ಟುಹಬ್ಬಕ್ಕೆ ನನ್ನನ್ನು ಅತಿಥಿಯಾಗಿ ಕರೆಸೋದಕ್ಕೆ ತುಂಬ ನಿಮಗೆ ಧನ್ಯವಾದಗಳು ಏ ಗೌರೀಶ ಏ ಇವತ್ತು ಈ ಮನೆಯಲ್ಲಿ ಏನಿದೆ ಅಂತ ಗೊತ್ತೇನೋ ಇದು ದೊಡ್ಡವ್ರ ಮನೆ 108 ಸತ್ಯನಾಶ ಇರುವ ಇಲ್ಲಿ ಎಲ್ಲ ಬಂದ ನೋಡಿ ಇಂಥವೆಲ್ಲ ಸಂಭಾಳಿಸೋದು ರಗಡ ಆಗಿಬಿಡತ್ತಾರೆ ಅಲ್ಲೂ ಇವತ್ತು ಈ ಗೌಡ ತಂಗಿ ಶಿಲ್ಪ ಅವ್ರು ಇದ್ದಾರಲ್ಲ ಪಾಪ ದೇವತೆ ಅವ್ರು ಹುಟ್ಟು ಹಬ್ಬ ಕಣೋ ಏ ಏನು ಮಾತಾಡ ಯಪ್ಪ ಹೆಂಗೆ ಕೇಳ್ತಿರು ಇವ್ರಲ್ಲ ನೀವು ನಿಮ್ಗೆ ಕೇಳು ಸುಮ್ಮಿರ್ತಿರ್ಲಿ ಏನು ಅನ್ನಕ್ಕೆ ಬರಂಗಿಲ್ಲ ಏ ಅವೇನಂತ ಕೊಡ್ತಾನೆ ಇಷ್ಟು ಮಂದಿ ಮುಂದೆ ಅವ್ವಾರ್ದು ಇವತ್ತ ಸುಂದರವಾದ ಕ್ಯಾಸೆ ಬಾರಿಸ್ಕೊಂತ ಕೊಟ್ಟು ಹಬ್ಬ ಅಂತ ಮ್ಯೂಸಿಕ್ ಮಾಡ್ತಾನೆ ಬಿಡುದಿಲ್ಲ ಜಾನೇ ರೊಕ್ಕಕ್ಕೆ ಬಂದ್ಬಿಡ್ತೀರಿ ನಮ್ಮ ಮಾಮನ ಒಂದು ಜಾತ್ರೆ ಪುಗ್ಗ ಮರೋನ್ನದ್ರಿ ಏನು ಜಸ್ಟ್ ಚರ್ಚನ್ ಪೈಕಾನಿಗೆ ನೀರು ಹಾಕೊಂಡ್ ಮಾಡಿರಿ ಒಟ್ಟ ಕಿಮ್ಮತ್ತ ಕೊಡಲ್ರು ನೋಡು ಒತ್ತ ನಿನಗೆ ತಾಕಾಗಿ ಹೋಗೈತೆ ನನಗೆ ತಾಕಾಗಿ ಏ ಇಷ್ಟು ಮಂದ್ಯಾಗ ಕಿಮ್ಮತ್ ಕೊಟ್ಟು ಕರ್ಯಾವಂದ್ರೆ ನೀವು ಒಬ್ಬನ ನೋಡ್ಲಿ ನಾನು ಐ ಲವ್ ಯು ಏ ಬಾಯ್ಲಿ ತನ್ನಂಗ ತಿಳಿಚೇತನ ಬಾಯ್ಲಿ ನಡಿ ನಿನಗ ಕನ್ನಡದಾಗ ಅನ್ನಕ್ಕೆ ಬರ್ಲಿಕ್ಕೆ ಇಂಗ್ಲೀಷ್ನಾಗ ಹೇಳ್ಕೊತೀನಿ ಇಂಗ್ಲೀಷ್ನಾಗ ಹೇಳವ ಅದು ಅಲ್ಲದು ಕಾಪಿ ಬರೀತದೆ ಕಾಪಿ ಬರೀತದೆ ಏ ಹುಟ್ಟು ಹಬ್ಬ ನೋಡಿ ಇದ ಸಂದರ್ಭದಲ್ಲಿ ಏನಾದ್ರು ಹಾಡಿ